ಮಾಧ್ಯಮದ ಸ್ನೇಹಿತರೆ, ಭಾಳ ದಿನಗಳ ನಂತರ ನಾವೆಲ್ಲರೂ ಕೂಡ ಸೇರಿದ್ದೀವಿ. ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಹಾನಗರ ಪಾಲಿಕೆ ವಿರೋಧ ಪಕ್ಷ ನಾಯಕರಂಥ ಶ್ರೀನಿವಾಸ್ ಅವರು, ನನ್ನ ಸೋದರರು ಹಿರಿಯ ಮುಖಂಡರಂಥ ಗುರ್ಲಿಂಗೌಡರು, ಸೋದರರು ಕಾರ್ಪೊರೇಟ್ ಅಂತ ಹನುಮಂತಪ್ಪನವರು, ಹಿರಿಯ ನಾಯಕರಂಥ ಭೀಮಲಿಂಗಪ್ಪನವರು, ನಮ್ಮ ವೇಮಣ್ಣನವರು, ನಮ್ಮ ಸಾಯಿ ಸಂಘ ಅಧ್ಯಕ್ಷರಂಥ ಹನುಮಂತಪ್ಪಣ್ಣನವರು ಮತ್ತು ನಮ್ಮ ಉಜ್ವಲಮ್ಮನವರು, ಅದೇ ರೀತಿಯಲ್ಲಿ ಸೂರ್ಯ ಅವರು, ವೆಂಕಟರಮಣವರು ಎಲ್ಲರೂ ಕೂಡ ಸೇರಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಪತ್ರಕರ್ತರು ಕೂಡ ನಾನು ಸ್ವಾಗತವನ್ನು ಕೋರೋದ್ರ ಜೊತೆಲಿ ಇವತ್ತು ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಪಾರ್ಲಿಮೆಂಟದಲ್ಲಿ ಒಂದು ಮಹಿಳಾ ಮೀಸಲಾತಿ ಬಿಲ್ಲನ್ನು ಕೂಡ ತರುವಂಥ ಕೆಲಸ ಮಾಡಿದ್ದಾರೆ. ಹಂಗಾಗಿ ದೇಶದ ಜನರು ಮುಂದೆ ಕಾಂಗ್ರೆಸ್ಸಿನ ಅದರ ಮಿತ್ರ ಪಕ್ಷಗಳ ಮುಖವಾಡವನ್ನು ಬಹುಶಃ ಕಳಚು ಬಿದ್ದಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಹಂಗಾಗಿ ರಾಷ್ಟ್ರೀಯ ನಾರಶಕ್ತಿ ಮಹಿಳಾ ವಿಕಸಿತ ಕಲ್ಪನೆಯಡಿ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಏನು ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದಿದ್ದರು. ನಂತರ ಕಾಂಗ್ರೆಸ್ನ ಅಲ್ಲಿ ಮಿತ್ರ ಪಕ್ಷಗಳೆಲ್ಲ ಕೂಡ ವಿರೋಧ ಮಾಡಿ ಅಲ್ಲಿ ಅದನ್ನು ಬಿಲ್ಲನ್ನು ತೊಂದರೆ ಮಾಡೋಂಥ ಕೆಲಸ ಕೂಡ ಆಯಿತು. ಬಹುಶಃ ಕಾಂಗ್ರೆಸ್ ನಾಯಕರಿಗೆ ಅವರು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿದ್ದಂಥ ಮಹಿಳೆಯರಂದ್ರಿಗಿನ ಅವ್ರು ಯಾವುದೇ ರೀತಿಯಲ್ಲಿ ಗೌರವವಿಲ್ಲ. ಅವ್ರಿಗೆ ಗೌರವ ಅಂದರೆ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಅಂತೇಳಿ ತಿಳ್ಕೊಂಡಾರ. ಯಾಕಂದರೆ ಮಹಿಳೆಯರ ಏಳಿಗೆ ಸಲುವಾಗಿ ಇವತ್ತು ಅವ್ರಿಗೆ ಯಾವುದೇ ಮಹಿಳೆಯರ ಏಳಿಗೆ ಮುಖ್ಯ ಅಲ್ಲ, ಆ ದೇಶ ಮುಖ್ಯ ಅಲ್ಲ, ಅವ್ರ ಕುಟುಂಬದ ಮಹಿಳೆಯರು ಮಾತ್ರ, ಗಾಂಧಿ ಕುಟುಂಬದ ಮಹಿಳೆಯರು ಮಾತ್ರ ಮುಖ್ಯ ಅಂತೇಳಿ ಅವ್ರು ತಿಳ್ಕೊಂಡಿದ್ದಾರೆ. ಹಂಗಾಗಿ ಗಾಂಧಿ ಕುಟುಂಬ ಅಂದ ತಕ್ಷಣ ಕೇವಲ ಅವ್ರಿಗೆ ಮೀಸಲಾತಿ ಅಗತ್ಯ ಇಲ್ಲ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಏನು ವಂಶ ಪರಂಪರೆ ರಾಜಕಾರಣ, ಅವ್ರಿಗೆ ಮೀಸಲಾತಿ ಇರಲಿ, ಬಿಲ್ ಪಾಸ್ ಆಗಿರಲಿ, ಫೇಲ್ ಆಗಿರಲಿ, ಅವ್ರಿಗೆಲ್ಲ ಯಾವುದೂ ಬೇಕಿಲ್ಲ. ಅವ್ರಿಗೆ ಬೇಕೇ ಇರೋದು ಒಂದೇ ಒಂದು ಏನಂದ್ರಿಗಿನ ಅವ್ರಿಗೆ ವಂಶ ಪರಂಪರೆ ರಾಜಕಾರಣ ಇರೋ ಕಾರಣ ಅವ್ರಿಗೆ ಯಾರೇ ಬರಲಿ ಯಾರೇ ಹೋಗಲಿ ಅಂದ್ಕೊತಾರೆ. ಹಂಗಾಗಿ ಬಹುಶಃ ಇದಕ್ಕಿಂತ ಮುಂಚೆ ಇಂದಿರಾ ಗಾಂಧಿಯವರಿದ್ದರು, ಇಂದಿರಾ ಗಾಂಧಿಯವ್ರ ನಂತರ ಸೋನಿಯಾ ಗಾಂಧಿಯವರು ಹೋದರು, ಸೋನಿಯಾ ಗಾಂಧಿ ನಂತರ ಪ್ರಿಯಾಂಕಾ ಗಾಂಧಿ ಬಂದಾರ. ಹಂಗಾಗಿ ಅವರು ಸರ್ನೇಮ್ ಇದ್ದಂಥವ್ರು ಎಲ್ಲ ಮಹಿಳೆಯರಿಗೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಹುದ್ದೆ ಅನ್ನೋಂಥದ್ದು ಅವ್ರಿಗೆ ಮುಂಚೆಯಿಂದ ಕೂಡ ಆ ರೀತಿ ನಡೆಸ್ಕೊತ ಬಂದಿದ್ದಾರೆ. ಆದರೆ ಇವತ್ತು ಬೇರೆ ಮಹಿಳೆಯರು, ಬೇರೆ ಮನೆಯಲ್ಲಿದ್ದಂಥ ಮಹಿಳೆಯರ ಬಗ್ಗೆ ರಾಜಕೀಯವಾಗಿ ಸ್ಥಾನಮಾನ ಕೊಡೋಂಥ ವಿಚಾರದಲ್ಲಿ ಕಾಂಗ್ರೆಸ್ಸರು ಯಾವತ್ತೂ ಕೂಡ ಮನಸ್ಸು ಮಾಡಿಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ದೇಶದ ಸಾಮಾನ್ಯದ ಮಧ್ಯವರ್ಗದ ಕುಟುಂಬದ ಮಹಿಳೆಯರ ಬಗ್ಗೆ ಅವರು ಯಾವ ರೀತಿಯಲ್ಲಿ ಮಹಿಳೆಯರು ಅಂತಾರಂದರೆ ಕೇವಲ ಅಡುಗೆ ಮನೆಗೆ ಸೀಮಿತ ಆದಂಥವ್ರು, ಕೇವಲ ಪಾತ್ರೆ ಮುಸುರೆ ತುಳಿಯಂಥವ್ರು. ಅದೇ ರೀತಿಯಲ್ಲಿ ಕೂಡ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಅಷ್ಟು ಮಟ್ಟಿಗೆ ಸೀಮಿತ ಅಂದ್ಕೊಂಡಾರಾಗಲಿ ಅವರು ಯಾವುದೊಂದು ದೊಡ್ಡ ಸ್ಥಾನಕ್ಕೆ ಬರಬೇಕು ಅಂತೇಳಿ ಯಾವತ್ತೂ ಕೂಡ ಕನಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ಹಂಗಾಗಿ ಇವತ್ತು ಕಾಂಗ್ರೆಸ್ನಲ್ಲಿ ಇಂದಿರಾ ಗಾಂಧಿ ಆಯಿತು, ಸೋನಿಯಾ ಗಾಂಧಿ ಆಯಿತು, ಇವಾಗ ಪ್ರಿಯಾಂಕಾ ಗಾಂಧಿ ಬಂದಿದ್ದಾರೆ, ಇನ್ನು ಯಾರೋ ಅವ್ರ ಕುಟುಂಬಸ್ಥರು ಯಾರು ಬೇಕಾದರೂ ಕೂಡ ಬರ್ಬೋದು ಅಂತೇಳಿ ನಾವು ತಿಳ್ಕೊಂಡಿದ್ವಿ. ಹಂಗಾಗಿ ಇವತ್ತು ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇ ಈ ಬಿಲ್ಲನ್ನು ಮೀಸಲಾತಿ ಇವತ್ತು ಹೆಣ್ಮಕ್ಳ ಬಿಲ್ಲನ್ನು ಅವರು ಈ ಪಾರ್ಲಿಮೆಂಟದಲ್ಲಿ ತಿರಸ್ಕಾರ ಮಾಡಿದ್ದಾರೆ ಅಲ್ಲ. ಇವತ್ತು DMK ಸಮಾಜವಾದಿ ಪಾರ್ಟಿ, TMC 4 ರಾಜಕೀಯ ಪಕ್ಷಗಳು ಯಾವ ಮಹಿಳೆಯರಿಗೆ ಅವಕಾಶವನ್ನು ಕೂಡ ಯಾವತ್ತೂ ಕೂಡ ಅವಕಾಶವನ್ನು ಸಿಕ್ಕಿಲ್ಲ. ಹಂಗಾಗಿ DMKದಲ್ಲಿ ಇವತ್ತು ಯಾವ ರೀತಿಯಲ್ಲಿ ಅಂದರೆ ಕರುಣಾನಿಧಿ ನಂತರ ಅವ್ರ ಮಗ ಆದಂಥ ಸ್ಟಾಲಿನ್ ಆದ ನಂತರ ಉದಯನಿಧಿ ಸ್ಟಾಲಿನ್ ಅವರು ಅವರೆಲ್ಲರೂ ಕೂಡ ರಾಜಕೀಯವನ್ನೇ ಮಾಡ್ಕೊತ ಬಂದರಾಗಲಿ, ಯಾವ ರೀತಿಯಲ್ಲೂ ಕೂಡ ಕುಟುಂಬದ ರಾಜಕಾರಣ ಮಾಡ್ಕೊತ ಬಂದರಾಗಲಿ ಬೇರೆಯವ್ರು ಯಾವತ್ತೂ ಕೂಡ ಅವಕಾಶವನ್ನು ಕೊಡಲಿಲ್ಲ. ಅದೇ ರೀತಿಯಲ್ಲಿ ಸಮಾಜವಾದಿ ಪಾರ್ಟಿಯನ್ನು ನೋಡಿದಂಥ ಟೈಮಲ್ಲಿ ಮುಲಾಯಂ ಸಿಂಗ್ ಯಾದವ್ ಆದ ನಂತರ ಪುತ್ರರಾದಂಥ ಅಖಿಲೇಶ್ ಯಾದವ್ ಅವರು ಅವರ ಪಕ್ಷದಲ್ಲಿ ಬೇರೆಯವರಿಗೆ ಅವಕಾಶವನ್ನು ಯಾವತ್ತೂ ಕೂಡ ಅವ್ರು ಮಾಡಿ ಕೊಟ್ಟಿಲ್ಲ. ಹಂಗಾಗಿ ಮಹಿಳೆಯರಿಗೆ ಅವ್ರ ಪಾರ್ಟಿಯಲ್ಲಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಪ್ರಾತಿನಿಧ್ಯವನ್ನು ಕೂಡ ಕೊಟ್ಟಿಲ್ಲ. ಅವರು ಮೀಸಲಾತಿ ಒಪ್ತಾರ ಅನ್ನೋಂಥ ಪ್ರಶ್ನೆ ಕೂಡ ನಮ್ಮೆಲ್ಲರಲ್ಲಿ ಕಡೆಗಡೆ ಇವತ್ತು ಕಾಣ್ತಾ ಇದೆ. ಹಂಗಾಗಿ TMC ಪಕ್ಷವನ್ನು ನೋಡಿದಂಥ ಟೈಮಲ್ಲಿ ಇವತ್ತು ಮಮತಾ ಬ್ಯಾನರ್ಜಿ ಆದ ನಂತರ ಅವರ ಅಳಿಯ ಆದಂಥ ಅಭಿಷೇಕ್ ಬ್ಯಾನರ್ಜಿಯವರು, ಅದೇ ರೀತಿಯಲ್ಲಿ TMC ರಾಜಕೀಯ ವ್ಯವಸ್ಥೆಯನ್ನು ಅದು ಎಲ್ಲ ರೀತಿಯಲ್ಲೂ ಮುಂಚೂಣಿ ತೊಗೊಂಡಂಥ ಅವರು ಅಭಿಷೇಕ್ ಬ್ಯಾನರ್ಜಿಯವರು. ಆದರೆ ಮಮತಾ ದೀಜಿಯವರು ಹೆಣ್ಣು ಮಕ್ಕಳಿಗೆ ಅವತ್ತು TMC ಪಾರ್ಟಿಯಿಂದ ಕೂಡ ಯಾವುದೇ ರೀತಿಯಲ್ಲಿ ಆದ್ಯತೆಯನ್ನು ಕೊಡಲಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಅವರೆಲ್ಲರೂ ಕೂಡ ಇಂಡಿ ಮೈತ್ರಿಕೂಟವನ್ನು ಮಾಡಿಕೊಂಡು ಈ ಇಂಡಿ ಮೈತ್ರಿಕೂಟದಲ್ಲಿ ಕೇವಲ ಅವರು ರಾಜಕೀಯಕ್ಕೋಸ್ಕರವಾಗಿ ಕೂಟ ಅಂದರೆ ರಾಜಕೀಯಕ್ಕೋಸ್ಕರವಾಗಿ ಒಂದು ಕೂಟವನ್ನು ಮಾಡಿಕೊಂಡು ಅದು ಯಾವ ರೀತಿಯಲ್ಲಿ ರಾಜಕೀಯವಾಗಿ ಕೂಟ ಮಾಡಿಕೊಂಡು ನಂತರ ಕುಟುಂಬವಾಗಿ ಕೂಟವನ್ನು ಮಾಡಿಕೊಂಡಾರ ಅದು ಇಂಡಿ ಕೂಟವಾಗಿ ದೇಶದ ರಾಜ್ಯದ ಜನರಿಗೆ ಉದ್ಧಾರಕ್ಕೆ ಯಾವುದೇ ರೀತಿಯಲ್ಲಿ ಕೂಡ ಉಪಯೋಗ ಆಗಲ್ಲ.
ಅದು ಕೇವಲ ಕುಟುಂಬದ ಕೂಟ ಆಗಿ ಮಾಡ್ಕೊಂಡಿದ್ದಾರೆ. ಹಂಗಾಗಿ ದೇಶದ ಮಹಿಳೆಯರ ಮೇಲೆ ನಂಬಿಕೆ ಗೌರವ ಯಾವ್ರಿಗೆ ಮುಂಚೆ ಕೂಡ ಇದ್ದಿಲ್ಲ, ಇವತ್ತು ಕೂಡ ಇಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳಬೇಕಾಗುತ್ತೆ. ಹಂಗಾಗಿ ಇವತ್ತು ನೋಡಿದಂಥ ಟೈಮಲ್ಲಿ ಕಾಂಗ್ರೆಸ್ಸು ದೇಶಕ್ಕಂತೂ ಯಾವುದೇ ರೀತಿಯಲ್ಲೂ ಕೂಡ ಅವರು ಏನು ಸಾಧನೆ ಮಾಡಲಿಕ್ಕಾಗಲಿಲ್ಲ. ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಗೌರವವನ್ನು ಕೊಡಲಿಕ್ಕಾಗಿಲ್ಲ. ದೇಶದ ಮಹಿಳೆಯರ ಮುಂದೆ ಇವತ್ತು ಏನು ಇಂಡಿ ಕೂಟವನ್ನು ಮಾಡಿಕೊಂಡು ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಈ ಇಂಡಿ ಕೂಟ ಏನಿದ್ರು ದೇಶದ ಜನರಿಗೆ ಒಂದು ಮಾರಿ ಥರ ಅಂದರೆ ಒಂದು ಶಾಪದ ಥರ ಇವತ್ತು ಆಗಿದೆ. ಹಂಗಾಗಿ ಮಹಿಳೆಯರ ಬೆನ್ನಿಗೆ ಕಾಂಗ್ರೆಸ್ಸು ಚೂರಿ ಹಾಕೋಂಥ ಕೆಲಸ ಕೂಡ ಮಾಡಿದೆ. ಹಿಂದೆ 1996 ಕೂಡ ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ಟೈಮಲ್ಲಿ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ತಂದಿದ್ದರು. ಆಗ ಕಾಂಗ್ರೆಸ್ ಆಗಲೂ ಕೂಡ ವಿರೋಧ ಮಾಡಿ ಬಿಲ್ಲನ್ನು ಸೋಲಿಸುವಂಥ ಕೆಲಸ ಆವತ್ತು ಕಾಂಗ್ರೆಸ್ ಮಾಡಿದೆ. 1998 ಕೂಡ 2003 ಅವಧಿಯಲ್ಲಿ 4 ಬಾರಿ ಬಿಲ್ಲನ್ನು ತರೋಂಥ ಪ್ರಯತ್ನ ಮಾಡಿದರೂ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಬೆಂಬಲವನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನು ಕೂಡ ಹೇಳೋದ್ರ ಜೊತೆಯಲ್ಲಿ 2010, 2014 ತನಕ ಕೂಡ ಮಹಿಳಾ ಮೀಸಲಾತಿಯನ್ನು ಬಿಲ್ಲು ಸದನದಲ್ಲಿ ಮಂಡಿಸ್ಲಿಕ್ಕೆ ಹೋದಂಥ ಟೈಮಲ್ಲಿ ಕೂಡ ಕಾಂಗ್ರೆಸ್ ಯಾವತ್ತೂ ಕೂಡ ಆದ್ಯತೆಯನ್ನು ಕೊಟ್ಟಿಲ್ಲ ಅನ್ನೋಂಥ ಮಾತನ್ನ ಜೊತೆಲಿ ಇವತ್ತು ಎಲ್ಲ ರೀತಿಯಲ್ಲಿ ಕೂಡ ಮೀಸಲಾತಿ ಬಿಲ್ಲನ್ನು ಇವತ್ತು ಮಹಿಳೆಯರ ಬಿಲ್ಲನ್ನು ಇವತ್ತು ಸೋಲಿಸೋಂಥ ಕೆಲಸ ಕಾಂಗ್ರೆಸ್ಸು ಮಿತ್ರ ಪಕ್ಷಗಳು ಎಲ್ಲವನ್ನು ಕೂಡ ಮಾಡ್ಕೊತ ಬಂದವ. ಹಂಗಾಗಿ ಇವತ್ತು ಬಿಲ್ಲನ್ನು ಸೋಲಿಸಿದ ನಂತರ ಭಾಳ ಸಂತೋಷದಿಂದ ಇವತ್ತು ಯಾವ ರೀತಿಯಲ್ಲಿ ಅಂದ್ರಿಗಿನ ಅವರು ಒಂದು ಕಡೆ ಸಂತೋಷದಲ್ಲಿ ಮೇಜನ್ನು ತಟ್ಟಿ ಅವ್ರ ಸಂತೋಷದಿಂದ ನಗೋದೇನು, ಅವರು ಯಾವ ರೀತಿಯಲ್ಲಿ ಬಿಲ್ ಫೇಲ್ ಆಗಿದೆ ಅನ್ನೋಂಥ ವಿಚಾರದ ಬಗ್ಗೆ ಕೂಡ ಸಾಕಷ್ಟು ಅಸಹ್ಯವಾಗಿ ಮಾಡೋಂಥ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ಹಂಗಾಗಿ ಬಹುಶಃ ಇವತ್ತೇನು ಸಂತೋಷವನ್ನು ಏನು ಪಡ್ಕೊಂಡಿದ್ದಾರೋ ಅವ್ರ ಮೇಜನ್ನು ಏನು ತಟ್ಟಿದ್ದಾರೋ ಇವತ್ತು ನಾರಿ ಶಕ್ತಿ ಮೇಲೆ ಅವ್ರು ತಟ್ಟಿದಂಥ ಒಂದು ಕೈ ಒಂದು ಅಂದೇಳಿ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿದ್ದಂಥ ಮಹಿಳೆಯರು ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರವನ್ನು ಕೂಡ ಕೊಡೋಂಥ ಕೆಲಸ ಮಾಡ್ತಾರೆ. ಅದೇ ರೀತಿಯಲ್ಲಿ ಕೂಡ ಇವತ್ತು ಕಾಂಗ್ರೆಸ್ನಲ್ಲಿ ಎಷ್ಟು ರಾಜ್ಯದಲ್ಲಿ ಮಹಿಳೆಯರಿಗೆ ಅವಕಾಶವನ್ನು ಮಾಡಿಕೊಟ್ಟಾರೆ ಅನ್ನೋದು ಕೂಡ ಒಂದು ಸಾರಿ ನೋಡಬೇಕಾಗುತ್ತೆ. ಯಾವತ್ತೂ ಕೂಡ ಕಾಂಗ್ರೆಸ್ನಲ್ಲಿ ಬಹುಶಃ ಕಡಿಮೆ ಅಂದ್ಕೊಂಡಿದ್ದೀನಿ. ಭಾರತೀಯ ಜನತಾ ಪಾರ್ಟಿ ಮಧ್ಯಪ್ರದೇಶದಲ್ಲಿ ಉಮಾಭಾರತಿಯವರಿಗೆ ಅವಕಾಶವನ್ನು ಮಾಡಿಕೊಡ್ತು, ದಿಲ್ಲಿಯಲ್ಲಿ ಸುಷ್ಮಾ ಸ್ವರಾಜ್ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರು, ರಾಜಸ್ಥಾನದಲ್ಲಿ ವಸುಂಧರಾ ರಾಜ್ ಅವ್ರಿಗೆ ಕೂಡ ಅವಕಾಶವನ್ನು ಮಾಡಿಕೊಟ್ರು. ಎಲ್ಲ ರೀತಿಯಲ್ಲಿ ಬುಡಕಟ್ಟು ಸಮುದಾಯಗಳದ ಹೆಣ್ಣುಮಗಳನ್ನು ರಾಷ್ಟ್ರಪತಿಗಳನ್ನು ಕೂಡ ಮಾಡೋಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಹಂಗಾಗಿ ಇವತ್ತು ನಾವು ಮಾಡಿದಂಥ ಎಲ್ಲ ಬಿಲ್ಗಳಿಗೆ ವಿರೋಧ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಉದಾಹರಣೆಯಾಗಿ ಹೇಳಬೇಕಾದ್ರೆ ತ್ರಿಬಲ್ ತಲಾಖನ್ನು ಕೂಡ ವಿರೋಧ ಮಾಡೋಂಥ ಕೆಲಸ ಮಾಡಿದೆ. ಅದೇ ರೀತಿ OBC ಕಮಿಟಿ ಮಾಡಲು ಆವತ್ತು ಮಾಡಿದಂಥ ಟೈಮಲ್ಲಿ ಅಪಸ್ವರತ್ತಂಥ ಕೆಲಸ ಆವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. CAA ಕಾನೂನನ್ನು ವಿರೋಧ ಮಾಡೋಂಥ ಕೆಲಸ ಮಾಡಿದೆ. ಆರ್ಟಿಕಲ್ 370 ಕೂಡ ವಿರೋಧ ಮಾಡೋಂಥ ಕೆಲಸ ಮಾಡಿದೆ. ರಾಮ ಮಂದಿರವನ್ನು ಕೂಡ ವಿರೋಧ ಮಾಡೋಂಥ ಕೆಲಸ ಮಾಡಿದೆ. ದೇಶಕ್ಕೆ ಉಪಯೋಗವಾದಂಥ ಎಲ್ಲ ಬಿಲ್ಗಳನ್ನು ಕೂಡ ಮಸೂದೆಗಳನ್ನು ಎಲ್ಲವನ್ನು ಕೂಡ ವಿರೋಧ ಮಾಡೋಂಥ ಕೆಲಸ ಮಾಡಿದೆ. ಹಂಗಾಗಿ ಇಂಡಿ ಕೂಟ ಇವತ್ತು ಮುಂದಿನ ದಿನಗಳಲ್ಲಿ ಜನರು ಇವತ್ತು ಅದೇ ಜೊತೆಲಿ ಮಹಿಳೆಯರು ಒಂದು ತಕ್ಕ ಪಾಠ ಅಂದ್ರಿಗಿನ ಇದನ್ನು ಪ್ರಾಯಶ್ಚಿತ್ತ ಪಡೋಂಥ ಕೆಲಸ ಇವತ್ತು ಕಾಂಗ್ರೆಸ್ಗೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳೋದ್ರ ಜೊತೆಲಿ ಹಂಗಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರೋಂಥ ಉದ್ದೇಶ ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬಿಲ್ಲನ್ನು ತಂದಂಥ ಟೈಮಲ್ಲಿ ಮೈತ್ರಿಕೂಟಗಳು ಇನ್ನೊಂದು ಬೇರೆ ಬೇರೆ ಪಾರ್ಟಿಗಳೆಲ್ಲ ಸೇರಿ ಇವತ್ತು ಬಿಲ್ಲನ್ನು ಕೂಡ ಇವತ್ತು ನಾಶ ಮಾಡೋಂಥ ಕೆಲಸ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕೂಡ ನಾವು ಕರೆದಿದ್ದೀವಿ. ತಾವು ಇನ್ನೊಂದು ಮಹಿಳಾ ಮೀಸಲಾತಿ ಬಿಲ್ ಇದೆ, ತಿದ್ದುಪಡಿಗೆ ವಿಫಲ ಆಗಿತ್ತು. ಹೌದು, ಆಲ್ರೆಡಿ ಜಾರಿ ಆಗಿದೆ 23 ಸರ್. ಮೇ 9ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಸನ್ಮಾನ್ಯ ಯಡಿಯೂರಪ್ಪವರು ಏನು 50 ವರ್ಷಗಳ ಕಾಲ ಪಾರ್ಟಿ ಸಲುವಾಗಿ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಇವತ್ತು ಅವತ್ತಿಂದ ಇವತ್ತಿನ ತನಕ ಕೂಡ ಏನು ನಿಸ್ವಾರ್ಥ ಸೇವೆಯನ್ನು ಮಾಡ್ಕೊತ ಬಂದಿದ್ದಾರೋ ಅವರು ಬಹುಶಃ ಯಡಿಯೂರಪ್ಪನವರು ನಾವೆಲ್ಲ ಕೂಡ ಚರ್ಚೆ ಮಾಡೋಂಥ ಟೈಮಲ್ಲಿ ನಾನು ಗೋವಿಂದ ಕಾರಜೋಳರು ಅಧ್ಯಕ್ಷರು ಎಲ್ಲರೂ ಕೂಡ ಸುಮ್ಮನೆ ಮಾತಾಡ್ಕೊತ ಕುಂತಿದ್ವಿ. ಇವತ್ತು ಯಡಿಯೂರಪ್ಪರನ್ನ ಒಂದು ಸನ್ಮಾನ ಮಾಡೋದ್ರಿಂದ ಅದು ಪಾರ್ಟಿಗೆ ಗೌರವ ತರುತ್ತದೆ, ಅವರು ಮಾಡಿದಂಥ ಸೇವೆ ಕೂಡ ಒಂದು ರೆಕಗ್ನೈಸ್ ಮಾಡಿದಂಥ ಆಗುತ್ತೆ ಅನ್ನೋಂಥ ಕಾರಣದಿಂದ ಅವತ್ತು ನಾವೆಲ್ಲರೂ ಕೂಡ ಕುಂತು ಯಡಿಯೂರಪ್ಪರನ್ನ ಮನವೊಲಿಸೋಂಥ ಪ್ರಯತ್ನ ಮಾಡಿ ಯಡಿಯೂರಪ್ಪರಂದರು ಇಲ್ಲ ರೀ ರಾಮ್ಲೋರೆ ನನಗೆ ಬೇಡ, ಈ ರೀತಿ ನಾವು ಯಾರು ಕೂಡ ಈ ಸನ್ಮಾನಗಳು ಅವೆಲ್ಲ ಕೂಡ ನನಗೆ ಇಷ್ಟ ಇಲ್ಲ ಅಂದೇಳಿ ಅವರು ಹೇಳಿದಂಥ ಟೈಮಲ್ಲಿ ಇಲ್ಲ ಸರ್, ತಾವು ಭಾಳಷ್ಟು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿದ್ರಿ, ಪಾರ್ಟಿಯನ್ನು ಹತ್ತತ್ರ ನೀವು 2 ಸ್ಥಾನದಿಂದ 120-125 ಸ್ಥಾನಗಳ ತನಕ ಕೂಡ ಗೆಲ್ಲಿಸಿದ್ರಿ, ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾಗಿದ್ರಿ, ಸೇವೆ ಮಾಡಿದ್ರಿ. ಅಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡೋದ್ರಿಂದ ಪಾರ್ಟಿ ಸಂಘಟನೆ ಆಗುತ್ತೆ. ಸಂಘಟನೆ ಮಾಡೋದ್ರ ಜೊತೆಲಿ ಇವತ್ತು ಪಾರ್ಟಿ ಕೂಡ ಇನ್ನು ಮುಂದೆ ಒಂದು ಒಗ್ಗಟ್ಟಿನ ಪ್ರದರ್ಶನ, ಯಾವ ರೀತಿಯಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಂದ್ರಿಗಿನ ನಾವು ಇವತ್ತು ಒಂದು ಯಡಿಯೂರಪ್ಪರಿಗೆ ಎಲ್ಲ ರಾಜಕೀಯ ಪಾರ್ಟಿ ಎಲ್ಲ ರಾಜಕಾರಣಿಗಳು ಎಲ್ಲರೂ ಕೂಡ ಸೇರಿ ಸನ್ಮಾನ ಮಾಡೋದ್ರಿಂದ
ಒಂದು ಒಗ್ಗಟ್ಟಿನ ಪ್ರದರ್ಶನ ಜೊತೆಯಲ್ಲಿ 2028ರಿಗೆ ನಮ್ಮ ಸರ್ಕಾರ ಬರುತ್ತೆ ಅನ್ನೋಂಥ ವಿಶ್ವಾಸವನ್ನು ಕೂಡ ಮೂಡಿಸೋಂಥ ಕೆಲಸ ಆಗುತ್ತೆ ಅನ್ನೋಂಥ ಕಾರಣದಿಂದ ಯಡಿಯೂರಪ್ಪವ್ರನ್ನ ಎಲ್ಲ ರೀತಿಯಲ್ಲಿ ಕೂಡ ಮನವೊಲಿಸಿ ಅವತ್ತು ನಾವೆಲ್ಲರೂ ಕೂಡ ಮಾಡಿ ಅವ್ರನ್ನ ಚಿತ್ರದುರ್ಗದಲ್ಲಿ 9ನೇ ತಾರೀಕಿಗೆ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಅಮಿತ್ ಶಾ ಬರುವಂಥ ಕಾರ್ಯಕ್ರಮದಲ್ಲಿ ಸುಮಾರಿಗೆ 10 ಲಕ್ಷ ಜನರು ಸೇರಬೇಕನ್ನೋಂಥ ಕಾರಣದಿಂದ ಮತ್ತು ನಾಡದಿಂದ ನಾನು, ವಿಜೇಂದ್ರ ಅವರು, ಗೋವಿಂದ ಕಾರಜೋಳರು ಎಲ್ಲರೂ ಕೂಡ 30 ಜಿಲ್ಲೆಗೆ ಹೋಗ್ತಾ ಇದ್ದೀವಿ. ಆ 30 ಜಿಲ್ಲೆಗಳಲ್ಲಿ ಹೋದಂಥ ಟೈಮಲ್ಲಿ ಎಲ್ಲ ಕಾರ್ಯಕರ್ತರನ್ನ ಒಂದು ಮಾಡಿ ಪುನಃ ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬರೋಂಥ ಮಾಡಿ ಆ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಬೇಕನ್ನೋ ಅಲ್ಲ ಅಭಿಮಾನಿಗಳ ಯಡಿಯೂರಪ್ಪರ ಅಭಿಮಾನಿಗಳ ಬಳಗದಿಂದ ನಡೀತಿರುವಂಥ ಈ ಸನ್ಮಾನ ಇಲ್ಲ ಪಾರ್ಟಿಯಿಂದ ಅಲ್ಲ ಇದು ಯಡಿಯೂರಪ್ಪರ ಅಭಿಮಾನಿಗಳಿಂದ ಆಗ್ತಾ ಇರುವಂಥ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು ಕೂಡ ಬರ್ತಾ ಇದ್ದಾರೆ. ಸುಮಾರಾಗಿ 10 ಲಕ್ಷ ಜನರು ಸೇರ್ತಾ ಇದ್ದಾರೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕನ್ನೋಂಥ ಪ್ರಯತ್ನದಿಂದ ಇದೆಲ್ಲ ಕೂಡ ಮಾಡೋಂಥ ಕೆಲಸ ಆಗ್ತಾಯಿದೆ.